ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿವ್ರಿ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇದು ನಮ್ಮ ಆ್ಯಸ್ ಯೂಶ್ವಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಬಂದುಬಿಟ್ಟು ಜೋಳದ ಹಿಟ್ಟಿಂದ ಮಾಡುವಂಥ ರೆಸಿಪಿ ಇದೆ ರೀ. ಜೋಳದ ಹಿಟ್ಟಿನ ಮುದ್ದೆ ಮಾಡ್ತಾಯಿದ್ದೀನಿ ರೀ. ಮಸಾಲೆ ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟ್ ನಾನು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ, ಅರಿಶಿನ ಹಾಕಿದ್ದೀನಿ ರೀ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಹಿಂಗು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಉತ್ತರ ಕರ್ನಾಟಕ ಸ್ಪೆಷಲ್ ಹೆಲ್ದಿ ಫುಡ್ ಇದೆ ಫ್ರೆಂಡ್ಸ್. ಇದು ಭಾಳ ಚೆನ್ನಾಗಿ ಹೆಲ್ತಿಗೆ ಭಾಳ ಚಲೋ ಇರ್ತದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಇವಾಗ ಈ ಒಗ್ಗರಣೆಯಲ್ಲಿ ಹಸಿಮೆಣಸಿನ್ಕಾಯಿ ಹಾಕಬೇಕು ಫ್ರೆಂಡ್ಸ್. ನಾನು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಫ್ರೆಂಡ್ಸ್. ಆಮೇಲೆ ಸಣ್ಣದಾಗಿ ಕರಿಬೇವು ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ ರೀ. ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಇದು ಬಾಯಲ್ಲಿ ಅಲ್ಲಲ್ಲೇ ಬಾಯಲ್ಲಿ ಸಿಕ್ಕರೆ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಭಾಳ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೀವು ಹಾಕಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ. ಆಮೇಲೆ ಸಣ್ಣದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಸಣ್ಣದಾಗಿ ಬೆಳ್ಳುಳ್ಳಿ, ಒಂದು 5 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಭಾಳ ಹೆಲ್ದಿ ರೆಸಿಪಿ ಫ್ರೆಂಡ್ಸ್. ನೈಟ್ ಟೈಮ್ಸ್ ನಾವು ಹೆಚ್ಚಾಗಿ ಇದನ್ನೇ ಮನೇಲಿ ಮಾಡಿಕೊಂಡು ತಿಂತೀವಿ ಫ್ರೆಂಡ್ಸ್ ನಾವು. ಮತ್ತು ಇದನ್ನು ಫ್ರೈ ಮಾಡಬೇಕು, 1 ನಿಮಿಷ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಸ್ವಲ್ಪ ಬೇಗ ಬೇಯಲಿ ಅಂತ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್. 1 ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ. ಇವಾಗ ಟೊಮೆಟೊನೂ ಹಾಕಿದ್ದೀನಿ ಫ್ರೆಂಡ್. 1 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಫ್ರೆಂಡ್ಸ್. ಕಟ್ ಮಾಡಿ ಫ್ರೈ ಮಾಡಿದ್ದೀನಿ. ಆಮೇಲೆ ಒಂದು 2 ಮಿನಿಟ್ಸ್ ಮುಚ್ಚಿಡಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕು. ಇವಾಗ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ಇವೆಲ್ಲ ಫ್ರೈ ಆದ ನಂತರ ನಾನು ಅಡುಗೆ ಮಾಡ್ಬೇಕಾದ್ರೆ ಇದು ಗ್ಲಾಸ್ ಎದುರಿಗೆ ಇತ್ತು ಫ್ರೆಂಡ್ಸ್. ಸೊ ಆ ಗ್ಲಾಸನ್ನೇ ತೊಗೊಂಡು ಇದರಲ್ಲಿ 2.5 ಅಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್. 2.5 ಅಷ್ಟು ನೀರು ಹಾಕಿದ್ದೀನಿ ಈ ಗ್ಲಾಸನ್ನೇ. ಅದು ಪೇಪರ್ ಗ್ಲಾಸ್ ಇದೆ ಫ್ರೆಂಡ್ಸ್. ನಾನು ಮಾಡ್ತಾ ಇರ್ಬೇಕಾದ್ರೆ ಅದೇ ಸಿಕ್ತು, ಅದನ್ನೇ ಅಳತೆ ಮಾಡಿ ನೀರು ಹಾಕಿಬಿಟ್ಟೆ ಫ್ರೆಂಡ್ಸ್.
2.5 ಅಷ್ಟು ನೀರು ಹಾಕಿದ್ದೀನಿ. ಈ ನೀರಿಗೆ ನಮಗೆ ಅಳತೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಫ್ಲೇಮಲ್ಲಿ ಅದನ್ನು ಕುದಿಬೇಕು ಫ್ರೆಂಡ್ಸ್. ಫ್ಲೇಮ್ ಜಾಸ್ತಿ ಮಾಡಿಡಬೇಕು. ನೀರು ಕುದೀತಾ ಇದೆ ಇವಾಗ. ಈಗ ಜೋಳದ ಹಿಟ್ಟನ್ನು ಅದೇ ಗ್ಲಾಸ್ಲೆ ಒಂದು ಮುಕ್ಕಾಲಷ್ಟು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1 ಮುಕ್ಕಾಲಷ್ಟು ಜೋಳದ ಹಿಟ್ಟು ಹಾಕಿ ಕೈ ಆಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್. 1 ಮುಕ್ಕಾಲಷ್ಟು ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಹಾಕಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಗಂಟಾಗಿಬಿಡ್ತದೆ ಮತ್ತು ಮಾಡಿದ್ದ ಪದಾರ್ಥ ಎಲ್ಲ ಹಾಳಾಗಿಬಿಡ್ತದೆ ಫ್ರೆಂಡ್ಸ್. ಹಾಗಾಗಿ ಗಡಿಬಿಡಿ ಮಾಡದೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಕೈ ಆಡಿಸ್ಬೇಕು. ಇಲ್ಲಾಂದ್ರೆ ಗಂಟಾಗಿಬಿಡ್ತಾವೆ ಫ್ರೆಂಡ್ಸ್. ಎಲ್ಲ ಟೇಸ್ಟ್ ಹೋಗ್ಬಿಡ್ತದೆ. ಇಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತದೆ ರೀ. ಫ್ರೆಂಡ್ಸ್, ಈಗ ಇದು ಗಟ್ಟಿ ಆಗ್ತಾಯಿದೆ ರೀ. ಇದು ಗಟ್ಟಿ ಆಯಿತು. ಆಮೇಲೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಫ್ರೆಂಡ್ಸ್ ನಂಗೆ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಮತ್ತೆ ಹಾಕ್ಕೊಂಡೆ ಫ್ರೆಂಡ್ಸ್. ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಸ್ವಲ್ಪ ಕಮ್ಮಿ ಆಗಿದೆ ಅನ್ನಿಸ್ತು. ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಹಸಿ ವಾಸನೆ ಹೋಗಬೇಕಲ್ಲ ಫ್ರೆಂಡ್ಸ್ ಹಿಟ್ಟಿದ್ದು. ಹಾಗಾಗಿ ಮತ್ತೆ ಒಂದು 2 ಮಿನಿಟ್ಸ್ ಸರಿಯಾಗಿ ಚೆನ್ನಾಗಿ ಕೈ ಆಡಿಸ್ಬೇಕು ಫ್ರೆಂಡ್ಸ್. ಎಲ್ಲ ಹೊಂದ್ಕೊಳ್ಳೋ ಹಂಗೆ ಒಗ್ಗರಣೆಗೆ ಹಾಕಿದ್ದೆಲ್ಲ ಸಾಮಾನುಗಳು ಮತ್ತು ಹಿಟ್ಟು ನೀರು ಎಲ್ಲ ಹೊಂದ್ಕೊಳ್ಳೋ ಹಂಗೆ ನೀಟಾಗಿ ಸ್ಲೋ ಆಗಿ ಕೈ ಆಡಿಸ್ಬೇಕು. ಇವಾಗ ಕೈ ಆಡಿಸಿದ್ದೀನಿ ಫ್ರೆಂಡ್ಸ್. ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ. ಆಮೇಲೆ ಒಂದು 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಬೇಕು ಫ್ರೆಂಡ್ಸ್. 3 ಮಿನಿಟ್ಸ್ ಆದಮೇಲೆ ಇವಾಗ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮದು ಮುದ್ದೆ ಟೆಕ್ಸ್ಚರ್ ಈ ಥರ ಬಂದಿದೆ. ಜೋಳದ ಮುದ್ದೆ. ರಾಗಿ ಮುದ್ದೆ ಹೆಂಗೆ ಮಾಡ್ತೀವಿ ಹಾಗೆ ರಾಗಿ ಮುದ್ದೆ ಪ್ಲೇನ್ ಮಾಡ್ತೀವಿ. ಇದಕ್ಕೆಲ್ಲ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಳ್ತೀವಿ ಫ್ರೆಂಡ್ಸ್. ಜೋಳದ ಮುದ್ದೆಗೆ ಈ ಥರ ಮಾಡೋದು. ರಾಗಿ ಮುದ್ದೆ ಯೂಶ್ವಲಿ ಪ್ಲೇನ್ ಇರ್ತದೆ. ಬಟ್ ಇದಕ್ಕೆ ನಾವು ಈ ಜೋಳದ ಮುದ್ದೆಗೆ ಇದೆಲ್ಲ ಹಾಕಿದರೆ ಒಂಥರ ಒಳ್ಳೆ ಟೇಸ್ಟು, ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದನ್ನು ಕೆಳಗಿಳಿಸ್ಕೊಂಡು ಇವಾಗ ಒಂದು ಪ್ಲೇಟಿಗೆ ಒಂದು ನೀರು ಪಕ್ಕಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ತುಂಬ ಬಿಸಿ ಇರ್ತದೆ. ಕೈಗೆ ನೀರು ಹಚ್ಕೊಂಡು ಅದನ್ನು ಮುದ್ದೆ ಕಟ್ಟಬೇಕು ಫ್ರೆಂಡ್ಸ್. ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಂಡು ಆ ಮಿಶ್ರಣನ ಸ್ವಲ್ಪ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಈ ಕೈಯಿಂದ ಸ್ವಲ್ಪ ನೀರು ಹಚ್ಕೊಂಡು ಮಾಡಬೇಕು ಫ್ರೆಂಡ್ಸ್. ಎಲ್ಲ ತುಂಬ ಬಿಸಿ ಇರುತ್ತೆ, ಮಾಡೋಕ್ಕೆ ಬರೋಂಗಿಲ್ಲ. ಸ್ವಲ್ಪ ನೀರು ಹಚ್ಕೊಳ್ಳೇಬೇಕಾಗತ್ತೆ. ಕೈಗೆ ನೀರು ಹಚ್ಕೊಂಡು ಅದನ್ನು ರೌಂಡ್ ಮಾಡಬೇಕು ಫ್ರೆಂಡ್ಸ್. ಬಿಸಿ ಇದೆ ಫ್ರೆಂಡ್ಸ್, ಸುಡ್ತಾ ಇದೆ. ಹೀಗಾಗಿ ನಾನು ಸರಿಯಾಗಿ ರೌಂಡ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ನೀರು ಹಚ್ತಾ ಮತ್ತೆ ತಣ್ಣಗಾಗಿದೆ ಫ್ರೆಂಡ್ಸ್. ಇವಾಗ ಅದು ಮಿಶ್ರಣ ತಣ್ಣಗಾದಮೇಲೆ ಅದು ಪ್ಲೇಟಿಂದ ಸ್ವಲ್ಪ ಕೈಗೆ ತಕ್ಕೊಂಡಿದ್ದೀನಿ. ಕೈಯಲ್ಲಿ ಹಾಕ್ಕೊಂಡು ಅದನ್ನು ಕೈಯಲ್ಲಿ ಮುದ್ದೆ ರೌಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದನ್ನು ರೌಂಡಾಗಿ ತಟ್ತಾಯಿದ್ದೀನಿ. ಸ್ವಲ್ಪ ಇವಾಗ ಆರಿತು ಫ್ರೆಂಡ್ಸ್. ಈಗ ಸರಿಯಾಗಿ ಟೆಕ್ಸ್ಚರ್ ಬರ್ತಾಯಿದೆ ಫ್ರೆಂಡ್ಸ್ ಮುದ್ದೆದು. ಅಲ್ಲಿವರೆಗೂ ಭಾಳ ಬಿಸಿ ಇತ್ತು. ಸ್ವಲ್ಪ ನೀರು ಹಚ್ತಾ ರೌಂಡ್ ಮಾಡ್ತಾ ಅವಾಗ ಅದು ಸ್ವಲ್ಪ ತಣ್ಣಗಾಯಿತು. ತಣ್ಣಗಾಗಿ ಸ್ವಲ್ಪ ಈಗ ಸರಿಯಾಗಿ ಟೆಕ್ಸ್ಚರ್ ಬರ್ತಾಯಿದೆ ಫ್ರೆಂಡ್ಸ್ ಮುದ್ದೆದು.
ಇವಾಗ ನಮ್ಮದು ಜೋಳದ ಮಸಾಲೆ ಮುದ್ದೆ ರೆಡಿಯಾಗಿದೆ. ಜೋಳದ ಹಿಟ್ಟಿನ ಮಸಾಲೆ ಮುದ್ದೆ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ನಾವು ನಮ್ಮದು ಹೆಬ್ಬೆಟ್ಟಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ಬಿಸಿ ಇದ್ದಾಗ ಬಿಸಿ ಇದ್ದಲ್ಲಿ ಆವಾಗ ಪ್ರೆಸ್ ಮಾಡಿ ಒಂದು ಚಮಚ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ತುಂಬ ಟೇಸ್ಟಾಗಿರ್ತದೆ, ಭಾಳ ಟೇಸ್ಟ್. ಕೆಲವೊಬ್ಬರು ತುಪ್ಪ ಹಾಕ್ಕೊಂಡು ತಿಂತಾರೆ, ಆಮೇಲೆ ಕೆಲವೊಬ್ಬರು ಸಾಂಬಾರು ಜೊತೆನೂ ತಿಂತಾರೆ ಫ್ರೆಂಡ್ಸ್. ಅವ್ರವ್ರ ಇಷ್ಟ, ಯಾರಿಗೆ ಹೇಗೆ ಲೈಕ್ ಆಗುತ್ತೋ ಆ ಥರ ಅದನ್ನು ತಿಂತಾರೆ ಫ್ರೆಂಡ್ಸ್. ಈ ರೀತಿ ನಮ್ಮದು ಮಸಾಲೆ ಜೋಳದ ಹಿಟ್ಟಿನ ಮುದ್ದೆ ರೆಡಿಯಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಹೆಲ್ದಿ ರೆಸಿಪಿ.